ವೆಲ್ಕಮ್ ಬ್ಯಾಕ್ ಟು ಟಾಪ್ ಸ್ಟೋರಿ. ಪ್ರಿಯಾಂಕ್ ಸಂಘರ್ಷದಲ್ಲಿ ಸಂಘ ಇದೆ. ಕೋರ್ಟ್ನ ಸ್ಟ್ರೆಸ್ ಮಾಡ್ತಾ ಈಗ ಭಾರತೀಯ ಜನತಾ ಪಕ್ಷದ ವಕ್ತಾರರು ರುದ್ರದೇವ್ರು ನಮ್ಮ ಜೊತೆಗಿದ್ದಾರೆ. ದೇವ್ರು ಬಂದಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ರುದ್ರದೇವ್ರ ಅಂದ್ರೆ ತುಂಬಾ ಕೋಪ ತಾಪ ಅಂತ ಹೆಂಗೆ ಸರ್? ಎಸ್ ಸರ್, ರುದ್ರದೇವ ಅನ್ನತಕ್ಕಂಥದ್ದು ಶಿವನ ಜಡೆಯಿಂದ ಯಾವುದೋ ಒಂದು ಸಂಹಾರ ಮಾಡ್ಲಿಕ್ಕೆ ಹುಟ್ಟದಂತಹ. ಈಗೇನ್ ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಏನಾದ್ರು ಕಾಣಿಸ್ತಾ ಇದಾರಾ ಸರ್? 100 ವರ್ಷ ಪ್ರಿಯಾಂಕ ಖರ್ಗೆ ಅಂತವ್ರು ಸುಮಾರು ಜನ ಹೊರಟೋಗಿದ್ದಾರೆ ಸರ್. ಹಂಗಂದ್ರೆ ಏನ್ ಸರ್ ಅರ್ಥ? ಏನ್ ಸರ್ ಅಂತ ಅರ್ಥ ಅಂದ್ರೆ ಸಂಘಕ್ಕೆ ವಾಟ್ ಯು ಮೀನ್ ಬೈ ದಟ್ ಸರ್? ಸರ್ ಇಂತ ಈ ಸಂಘ ಅವ್ರ ಮಾತಿನ ಧಾಟಿಯಲ್ಲಿ ಯಾಕೋ ನಂಗೆ ಹಂಗೆ ಕಾಣಿಸ್ತಿದೆ. ಇಂಥವ್ರನ್ನ ಎಷ್ಟು ಜನ ನೋಡಿಲ್ಲ ಅನ್ನಂಗಿತ್ತವ್ರು. ಸರ್ ಅಲ್ಲಲ್ಲ, ಅವ್ರವ್ರ ಭಾವನೆಗಳದು. ನಾನು ಹೇಳೋದು ಸಂಘ 1925 ನಲ್ಲಿ ಬರ್ತ್ ಆದ ನಂತರ ಇಲ್ಲಿಗೆ ಸಂಘಕ್ಕೆ 100 ವರ್ಷ ತುಂಬಿತು. 100 ವರ್ಷ ಪ್ರಿಯಾಂಕ ಖರ್ಗೆ ಅವರು ಇನ್ನು ಸಣ್ಣ ವಯಸ್ಸು. 100 ವರ್ಷದ ಹಿಂದೆ ಅಂತ ಹಲವಾರು ಜನಗಳು ಈ ತರ ಸಂಘರ್ಷ ಮಾಡಿ ಅದನ್ನ ವಿರೋಧ ಮಾಡಿದಂಥವ್ರು ಬಹಳ ಜನ ಕಳೆದೋಗಿದ್ದಾರೆ. ಸಂಘ ಮತ್ತೆ ಅದನ್ನ ಪುಟಿದೆದ್ದು ಮೇಲೆ ಹೋಗ್ತಾ ಇದೆ. ಓಕೆ, ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಸರ್? ಪ್ರಶ್ನೆ ಸರ್ ನೋಡಿ ಸರ್, ಈಗ ಒಂದ್ ಹೇಳ್ಬಿಡ್ತೀವಿ. ಈಗ ನೀವು ಬರ್ಲಿಕ್ಕೆ ಮುಂಚೆ ಇವತ್ತು ನೀವು ತಡವಾಗಿ ಬಂದ್ರಿ ಡ್ಯೂ ಟು ಮೆನಿ ರೀಸನ್ಸ್. ಒಂದ್ ಸೆಕೆಂಡ್. ವಾದ ಏನು ಅಂದ್ರೆ ಸರ್, ಈಗ RSS ಗೆ ಸಂವಿಧಾನದ ಮೇಲೆ ನಂಬಿಕೆನೇ ಇಲ್ಲ. ಅವ್ರು ಹೆಂಗ್ರಿ ನೋಂದಣಿ ಮಾಡಿ ಅಂದ್ರೆ ಮಾಡ್ತಾರೆ, ಸಂವಿಧಾನದ ನಿಯಮಗಳನ್ನ ಹೆಂಗ್ರಿ ಪಾಲನೆ ಮಾಡ್ತಾರೆ ಅನ್ನೋದು ಒಂದು ವಾದ ಇದೆ ಸರ್. ಈಗ ನಿಮ್ಮ ಯಾಕೆ ನೋಂದಣಿ, ಈಗ ಸಿಂಪಲ್ ಸರ್, ಸಿಂಪಲ್ ಕ್ವಶನ್, ಕ್ವಿಕ್ ಆಗಿ ಹೋಗೋಣ. ನೋಂದಣಿ ಯಾಕೆ ಮಾಡಿಸ್ಕೋಬಾರ್ದು ಸರ್? ನೋಡಿ, ಪ್ರಿಯಾಂಕ್ ಖರ್ಗೆ ಅವ್ರು ಬೇಡ, ಈಗ ನಾನೇ ಒಬ್ರು ಕೇಳ್ತೀನಿ ಸರ್, ನೋಂದಣಿ ಮಾಡಿಸ್ಕೋಬಾರದು ಏನ್ ಸರ್? ಯಾಕೆ ಮಾಡಿಸ್ಕೋ ಸರ್? ಈಗ ಮೋಹನ್ ಭಗವತ್ ಹೇಳಿದ್ದಾರೆ, ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹಿಂದೂ ಸಮಾಜಕ್ಕೆ ನೋಂದಣಿ ಮಾಡ್ಕೊಂಡು ಹಿಂದೂ ಸಮಾಜ ನಾನು ಅಂತ ಹೇಳಲಿಕ್ಕಿದ್ಯಾ ಸರ್? ಅದೇ ದೊಡ್ಡ ಪ್ರಶ್ನೆ. ನೀವು ಹಂಗೆ ಹೇಳಿದ್ರೆ ಮತ್ತೆ ಈಗ ಯಾವ ಧರ್ಮ ಸರ್? ಈಗ ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಏನು ರಿಜಿಸ್ಟರ್ ಮಾಡ್ಕೊಂಡಿದೆ ಸರ್? ಅದು ಈಗ ಆಮೇಲೆ RSS ಏನು ಗುತ್ತಿಗೆ ತಗೊಂಡಿದೆ ಸರ್? ಗುತ್ತಿಗೆ ತಗೊಂಡವ್ರು ಮಾತ್ರ ನೋಂದಣಿ ಮಾಡಬೇಕು. ಈಗ ಸಂಘದಲ್ಲಿ ಅಲ್ಲ ಸರ್, ಆ ಪ್ರಶ್ನೆ ಯಾಕೆ RSS ಅವರೇ ಹೇಳಬೇಕು? ಹಿಂದೂ ಧರ್ಮದ ಬಗ್ಗೆ ಅವರೇ ಯಾಕೆ ಮಾತಾಡ್ಬೇಕು? ಎಲ್ಲರೂ ಮಾತಾಡ್ತಾರೆ. ನೋಡಿ, ಈ ಹಿಂದೆ ಪ್ರಶ್ನೆ ಮಾಡಿದಂಥವು ಈ ಪ್ರಶ್ನೆಗಳು ಕೋರ್ಟ್ಗೆ ಹೋಗು ಕೂಡ ಕೋರ್ಟ್ನಲ್ಲೂ ಕೂಡ ರಿಜೆಕ್ಟ್ ಆಗಿದೆ. ಕಾನೂನಿಗಿಂತ ದೊಡ್ಡವ್ರು ನಾವಲ್ಲ ಸರ್. ವಿಚಾರ ನೋಂದಣಿ ಯಾಕೆ ಬೇಡ ಸರ್? ಅಷ್ಟೇ ಸಿಂಪಲ್ ಆಗಿ. ನೋಂದಣಿ ಮಾಡತಕ್ಕಂಥ ಸಂಘ ಸಂಸ್ಥೆಗಳೇನಾರ ಇದ್ರೆ, ಹಣಕಾಸಿನ ವ್ಯವಹಾರ ನಡೆಸ್ತಕ್ಕಂಥ ಸಂಘ ಸಂಸ್ಥೆಗಳಿದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನೋಂದಣಿ ಮಾಡಬೇಕು. ಇದು ಕಾರ್ಯಕರ್ತರಿಂದ ಭಿಕ್ಷಾಪಾತ್ರ ಏನು ಇಡ್ತಾರೆ, ಗುರುದೀಕ್ಷಿಣೆ ತಗೊಳ್ತಕ್ಕಂಥದ್ದನ್ನ ಇದನ್ನ ಲೆಕ್ಕ ಕೊಡಬೇಕು ಅನ್ನತಕ್ಕಂಥದ್ದು ಹಿಂದಿನೊಂದು ಬಂದಿದೆ. ಯಾವುದು ಅಲ್ಲ ಸರ್, ಮುಜರಾಯಿ ಇಲಾಖೆಗೆ ಬಂದಿರೋದನ್ನೇ ಲೆಕ್ಕ ಕೊಡ್ತಾರೆ. ಹೇಳಿ ಸರ್. ದೇವಸ್ಥಾನಕ್ಕೆ ಬಂದಿರೋದನ್ನ ಲೆಕ್ಕ ಇಲ್ವಾ ಸರ್? ಅದಕ್ಕೆ ಒಂದ್ ಸೆಕೆಂಡ್, ಅದಕ್ಕೆ ಮುಜರಾಯಿ ಇಲಾಖೆಗೆ ಲೆಕ್ಕ ಇಲ್ವಾ ಸರ್? ಮುಜರಾಯಿ ಭಿಕ್ಷಾಪಾತ್ರ ಅಂದ್ರೆ ಸರ್, ಮುಜರಾಯಿ ಇಲಾಖೆ ಒಂದು ಸರ್, ಮುಜರಾಯಿ ಇಲಾಖೆ ಸರ್ಕಾರದ ಒಂದು ಭಾಗ. ಅದನ್ನ ಲೆಕ್ಕ ಅಲ್ಲಿ ಆಗತಕ್ಕಂಥದ್ದು ದುರುಪಯೋಗ ಆಗಬಾರ್ದು. ಖಾಸಗಿ ಅಲ್ಲ, ಇದ್ಯಾಕೆ ಸರ್ಕಾರದ ಭಾಗ ಆಗಬಾರ್ದು ಸರ್? ಸರ್ಕಾರದ ಭಾಗ ಆಗಬೇಕು ಅನ್ನತಕ್ಕಂಥದ್ದು ಏನಾರ ಸಂವಿಧಾನದಲ್ಲಿ ಕೇಳ್ತಾರೆ ಮಾಡ್ತಾರೆ ಅನ್ನತಕ್ಕಂಥದ್ದು ಹಿರಿಯರಿದ್ದಾರೆ, ಚರ್ಚೆ ಮಾಡ್ತಾರೆ, ಅದಕ್ಕೆ ಅವಕಾಶಗಳಿದ್ರೆ ಆಗತ್ತೆ. ಇಲ್ಲಿ ಗಂಟ ಇಲ್ಲದೆ ಇರತಕ್ಕಂಥ ಪ್ರಶ್ನೆ ಪ್ರಿಯಾಂಕ ಖರ್ಗೆ ಸಣ್ಣ ಸಣ್ಣ ಸಂಘಟನೆ ಕೂಡ ರಿಜಿಸ್ಟರ್ ಮಾಡಬೇಕು ಅಂತ ಇರ್ತಾರೆ. ಸಮಾಜ ಸರ್ಕಾರದ ನಾನು ಕೇಳ್ತಾ ಇರೋದು ಸಿಂಪಲ್. ರುದ್ರದೇವ್ರೆ, ತಾಳ್ಮೆಯಿಂದ ಬಹಳ ಕಾಮ ಕೇಳ್ತಾ ಇದ್ದೀನಿ ಸರ್. ಈಗ ನೋಂದಣಿ ಮಾಡಿಸ್ಕೊಳ್ಳೋದ್ರಿಂದ ಆಗುವ ಅನಾಹುತ ಏನು? ಯಾಕೆ ಅದಕ್ಕಿಷ್ಟು ಭಯ ಪಡ್ತಿದ್ದಾರೆ? ನೀವು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಾದ್ರೆ, ಪಾರದರ್ಶಕತೆ ಇರೋದಾದ್ರೆ, ನೀವು ಭಿಕ್ಷಾಪಾತ್ರ ತರ್ತಿರೋ, ರಕ್ಷಾಪಾತ್ರ ತರ್ತಿರೋ, ಅದ್ಯಾಕೆ ಆ ಟಾಪಿಕ್ ಅಲ್ಲಿ ಬರುತ್ತೆ? ಇಲ್ಲಿ ಸಮಥಿಂಗ್ ಇಸ್ ಫಿಶಿಂಗ್ ಅಂತ ಅನ್ಸಲ್ವಾ? ಸರ್ಕಾರದ ದೇಣಿಗೆ ತಗೊಳ್ತಕ್ಕಂಥದಕ್ಕೆ ಲೆಕ್ಕ ಕೊಡಬೇಕು. ಅದಿದ್ರೆ ನೋಂದಣಿ ಮಾಡ್ತಾರೆ. ಒಂದು. ಎರಡನೇದು, ಈಗ ಸಂಬಂಧಪಟ್ಟಂತೆ ಯಾವುದಾದ್ರೂ ಈ ಸಂಘಗಳಲ್ಲಿ ಯಾವುದು ಲೆಕ್ಕ ಕೊಡಬೇಕು ಅನ್ನತಕ್ಕಂಥದ್ದನ್ನು ನೋಂದಣಿ ಹಾಗೆ ಲೆಕ್ಕ ಕಾನೂನಾತ್ಮಕವಾಗಿ ನಿರ್ವಹಣೆ ಆಗ್ತಾ ಇದೆ. ಇವರು ಹಾಗಾದ್ರೆ ನಿಮ್ಮ ಪ್ರಶ್ನೆ ಅದಾದ್ರೆ, ಸಮಾಜದಲ್ಲಿ ಬಹಳಷ್ಟು ಅಹಿತಕರ ಘಟನೆಗಳಾಗಿದ್ದಾವೆ ನಿಮ್ಮ ಸಂಘಟನೆಯ ಹೆಸರನ್ನ ಹೇಳ್ಕೊಂಡು. ಅಲ್ಲಲ್ಲ ಹೇಳಿದ್ದು, ಈಗ ನಿಮ್ಮ ಸಂಘಟನೆ ಅಂತಿದ್ದೀನಿ, ದೋ ಇವಾರ್ ಭಾರತೀಯ ಜನತಾ ಪಕ್ಷ ಹೇಳ್ಬೋದಾ? ನಾನು ನಿಮ್ಮ ಸಂಘಟನೆ ಅಂತ ಹೇಳ್ಬೋದು. ನೋಡಿ ಸರ್, ನಾನೊಬ್ಬ RSS ನ ಚಟುವಟಿಕೆಗಳನ್ನ ಗೌರವಿಸ್ತಕ್ಕಂಥ ವ್ಯಕ್ತಿ. ನಾನು RSS ಅಂತ ಹೇಳ್ಕೊಳ್ಳಿಕ್ಕೆ ಪಾರ್ಟಿಸಿಪೆಂಟ್. ಹೌದು, ಶಾಖೆಗಳನ್ನ ಅಟೆಂಡ್ ಮಾಡೋರು ಮಾಡ್ತೀವಿ ಸರ್, ಅಲ್ವಾ ಸರ್? ಹಾಗಾಗಿ ನಿಮ್ಮ ಸಂಘಟನೆ ಅಂತ ಹೇಳ್ತಾ ಇದ್ದೀನಿ. ಈಗ ಆ ಸಂಘಟನೆಯ ಹೆಸರು ಹೇಳಿಕೊಂಡು ಅಥವಾ ಆ ಸಂಘಟನೆಯಲ್ಲಿ ಇದ್ದುಕೊಂಡು, ಆ ಸಂಘಟನೆಯ ಸಂಪರ್ಕದಲ್ಲಿ ಇದ್ಕೊಂಡು ಸಮಾಜದ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ತುತ್ತಾದಂಥವ್ರು ನಾವು ನೋಡಿದೀವಿ. ಅವಾಗ ನೀವು ಕೈ ತೊಳ್ಕೊಂಡ್ಬಿಡ್ಬೋದಲ್ಲ, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ಬೋದು ಅಲ್ವಾ? ಆ ಅನಾಹುತ ಅಪಾಯ ಇಲ್ವಾ ಸರ್? ಒಂದ್ ಸೆಕೆಂಡ್. ಈಗ ಅಲ್ಲ, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಕೊಳ್ತಾ ಹೋಗ್ಬೇಕು ಸರ್. ಹೇಳಿ ಸರ್. ಅಲ್ಲ, ಈಗ ಇನ್ನೊಂದ್ಸರಿ ಕೇಳಿ ಸರ್ ಪ್ರಶ್ನೆ. ಅದು ಅಲ್ಲ ಸರ್, ಈಗ ನೋಂದಣಿನೇ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕಾದ್ರೂ ಮಾಡ್ಕೋಬಹುದು.
ಅಲ್ವಾ? ಸಮಾಜದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳೆಲ್ಲ ಮಾಡಬಹುದು. ನೋಂದಣಿ ಅಲ್ಲ, ಒಂದ್ ಸೆಕೆಂಡ್ ಸರ್, ನೋಂದಣಿ ಮಾಡಬೇಕಾಗಿ ಇಷ್ಟೊತ್ತು ಗಂಟೆ ನಮ್ಮಲ್ಲಿ ಚರ್ಚೆ ಆಗಿದ್ದ ವಿಚಾರ ಏನು? ದುಡ್ಡು ಕಾಸಿದ್ದು ಲೆಕ್ಕ ಕೊಡಬೇಕು. ಲೆಕ್ಕ ಕೊಡ್ತಕ್ಕಂಥದ್ದೇ ಸಂಘ ಪರಿವಾರದಲ್ಲಿ ಅದಕ್ಕೆ ಆದಂಥ ವಿಭಾಗ ಇದೆ, ಅಲ್ಲೇನು ತೊಗೊತಾರೆ, ಅದಕ್ಕೆ ಲೆಕ್ಕ ಕೊಡ್ತಕ್ಕಂಥ ಚಟುವಟಿಕೆಗಳು ಕೂಡ ಸಂಘದಲ್ಲಿ ಇದೆ, ಅದು ಕೊಡ್ತಾ ಇದ್ದಾರೆ. ಆದರೆ ಸಂಘ ರಿಜಿಸ್ಟರ್ ಆಗಬೇಕು. ಒಂದು ಶಾಖೆಯಲ್ಲಿ ಯಾವುದೋ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಗ್ರೌಂಡ್ನಲ್ಲೋ, ಯಾವುದೋ ಒಂದು ಪ್ರೈವೇಟ್ ಇದನ್ನಲ್ಲೋ, ಒಂದು ರಸ್ತೆಯಲ್ಲಿ ಯಾವುದೋ ಕಿಕ್ಕಿರ ಜಾಗದಲ್ಲಿ ಸಂಘಟನೆಗಳು ಸಂಬಂಧವಾದ ಶಾಖೆ ನಡೆಸ್ತಾರೆ. ಆ ಶಾಖೆಗೆ ನೀವು ಅನುಮತಿ ತಗೊಳ್ಳಿ. ಕೆಲವರು ಉದ್ದೇಶ ಏನಾಗಿದೆ, ರಾಜಕಾರಣಕ್ಕೆ ಇದನ್ನು ಬಳಸ್ಕೊಳ್ತಕ್ಕ ಬಂದಿದ್ದಾರೆ. ಉದಾಹರಣೆ ರುದ್ರದೇವ್ರೆ, ಹೇಳಿ ಸರ್. ನೀವು ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ತೀನಿ. ಈಗ 100 ವರ್ಷ ಪೂರೈಸಿದೆ ಅನ್ನೋದು ಸುಳ್ಳಲ್ಲ, ಆಯ್ತು. ಅದಕ್ಕೆ ಹೆಮ್ಮೆ ಇದ್ರೆ ಖಂಡಿತವಾಗ್ಲೂ ನಾವು ಗೌರವವನ್ನು ಕೊಡೋಣ. ಆದ್ರೆ ಇಷ್ಟೊಂದು ವಿವಾದಗಳನ್ನ ಇಟ್ಕೊಂಡು ಇಷ್ಟೊಂದು ಕಪ್ಪು ಚುಕ್ಕಿಗಳನ್ನು ಯಾಕೆ ಸಂಘದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ- ಅಲ್ಲ ಸರ್, ಈಗ ರಾಜಕಾರಣದಲ್ಲಿ ಯಾಕೆ ಅದಕ್ಕೆ ಯಾಕೆ ನೀವು ಬಲಿ ಆಗ್ತಾ ಇದ್ದೀರಿ? ನೆವರ್, ಅದು ಅವ್ರವ್ರ ಅಭಿಪ್ರಾಯ ಸರ್. ಅದು ಬಲಿ ಆಗ್ತಾ ಇದ್ದೀವಿ. ಸಂಘದ ಮೇಲೆ ನಮಗೆ ಮುಂದೆ ಕುರ್ಚಿಗಳು ಉಳಿಯುತ್ತಾ, ನಾವು ಸ್ಥಾನಗಳು ಉಳಿಸ್ಕೊಂತೀವ, ನಾವು ರಾಜಕಾರಣಕ್ಕೆ ಬೆರೆಸ್ಕೊಂತ ಇರೋದ್ರಿಂದ ಅವ್ರಿಗೆ ಭಯ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಗಾಗಲಿ ಸಂಘಟನೆಗಾಗಲಿ ಯಾವುದೇ ಒಂದು RSSಗಾಗಲಿ ಭಯ ಇಲ್ಲ. ಇಂಥದ್ದನ್ನು ಎದುರಿಸಿ ಬಂದಿದ್ದಾರೆ. ಇಂಥವ್ರನ್ನ ಬಹಳ ನೋಡಿದೆ. ಹಂಗಿರೋದ್ರಿಂದ ಇದ್ರ ಬಗ್ಗೆ ಕಾನೂನು ಏನಿದೆ, ಕಾನೂನು ಹೋರಾಟ ಮಾಡಲಿ. ಇಷ್ಟು ಮಾತಾಡೋದ್ರ ಬದಲು ಕೋರ್ಟ್ನಲ್ಲಿ ಏನು ಮಾಡಬೇಕು? ಕರೆಕ್ಟ್ ಸರ್, 100% ನಿಜ. ಆದ್ರೆ ಜನರ ದೃಷ್ಟಿಯಿಂದ, ಸಾರ್ವಜನಿಕರ ದೃಷ್ಟಿಯಿಂದ ಇರುವಂತ ಗೊಂದಲಗಳಿಗೆ ನೀವು ಪರಿಹಾರ ಕೊಡಬೇಕು ಅಂತ. ಈಗ ಯಾಕೆ ಇವ್ರೇನು ಅತೀತರ? ಕಾನೂನಿಗಿಂತ ದೊಡ್ಡದ ಸಂಘಟನೆ? ಕಾನೂನು ಬರುತ್ತೆ ಸರ್, ಕಾನೂನು ನೆಕ್ಸ್ಟ್ ಅವ್ರು ಏನ್ ಮಾಡ್ಬೇಕು ಮಾಡ್ತಾರೆ, ಅದು ಬೇರೆ. ನಾವೆಲ್ಲದಕ್ಕೂ ಕಾನೂನು ಅಂತ ಹೋಗ್ತೀವ, ಫಸ್ಟ್ ಬಗೆಹರಿಸ್ಕೊಂಡು ಮಾತಾಡ್ತೀವಿ. ಏನಪ್ಪಾ ಏನ್ ಹಕ್ಕಿಕತ್ ಅಂತ ಕೇಳ್ತೀವ ಸರ್? ಹೇಳಿ. ಇದು ಸಮಾಜಕ್ಕೆ ದೂರವಾಗಿರೋದಲ್ವಲ್ಲ ಸಂಘಟನೆ, ಸಮಾಜದ ಒಂದು ಭಾಗವೇ ಅಲ್ಲ. ಹಣ ಕಾನೂನು ಬರುತ್ತೆ ಆಮೇಲೆ. ಅದು ಒಂದ್ ಸೆಕೆಂಡ್ ಸರ್, ನೋಂದಣಿ ಮಾಡ್ಕೋಬೇಕು ಅನ್ನತಕ್ಕಂಥದ್ದು ಆರ್ಥಿಕ ವ್ಯವಹಾರಗಳು ನಡೀತಾ ಇರತಕ್ಕಂಥ ಸಂಘದಲ್ಲಿ ಇರ್ತಕ್ಕಂಥ ಆರ್ಥಿಕ ವ್ಯವಹಾರಗಳು ಇದೆ ಅಂತ ನೀವು ಹೇಳಿದ್ರಿ. ಹೇಳ್ತಾ ಇದ್ದೀನಿ ಸರ್, ಸ್ವಲ್ಪ ನನಗೆ ಹೇಳಿ. ಆರ್ಥಿಕ ವ್ಯವಹಾರ ನಡೀತಾ ಇರತಕ್ಕಂಥದ್ದು ಕಾನೂನು ಬಾಹಿರವಾಗಲ್ದೇನೆ ಕಾನೂನು ಚೌಕಟ್ಟಿನಲ್ಲೇ ಮಾಡ್ತಕ್ಕಂಥ ನೋಂದಣಿಗಳು ಎಲ್ಲಾಗಬೇಕು ನೋಂದಣಿ ಆಗಿದೆ. RSS ಶಾಖೆ ನಡೆಸೋದಕ್ಕೆ ನೀವು ಈಗ ಪ್ರಿಯಾಂಕಾ ಖರ್ಗೆ ಅವ್ರು ಕೊನೆ ಕಳಿಗೆ ಅವಳು ಹೇಳಿದರು, ಅವ್ರದೇ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂಥ ಈ ಪಥಸಂಚಲನ ಆಗೋದು ಬೇಡ ಅಂತ ಹೇಳಿದರು. ಕೋರ್ಟ್ ಏನು ಹೇಳ್ತು, ಪಥಸಂಚಲನಕ್ಕೆ ತಡೀಲಿಕ್ಕೆ ಅವಕಾಶ ಇಲ್ಲ, ಮಾಡಬೇಕು, ಸಂಖ್ಯೆ ಇಷ್ಟು ಅಷ್ಟು ಅಲ್ಲಿಯವ್ರು ಸೇರ್ ಮಾಡಿ ಅಂತ ಹೇಳಿದ್ರು. ಒಂದು ಸೆಕೆಂಡ್. ಹಾಗೆ ನೋಂದಣಿ ಮಾಡ್ಕೊಳ್ತಕ್ಕಂಥದ್ದು ಏನಿದೆ, ಆರ್ಥಿಕ ವ್ಯವಹಾರ ನಡೀತಕ್ಕಂಥದ್ದು ನೋಂದಣಿ ಆಗಿದೆ. ಆದರೆ ಇವ್ರು ಹೇಳ್ತಾ ಇರೋದಕ್ಕೂ ಎಲ್ಲೋ ಒಂದು ಜಾಗದಲ್ಲಿ ಶಾಖೆ ನಡೀತದೆ, RSS ನೋಂದಣಿ ಮಾಡ್ಕೊಳ್ಳಿ, RSS ನೋಂದಣಿ ಮಾಡ್ಕೊಳ್ಳಿ. ಅದು RSS ನೋಂದಣಿ ಮಾಡಿಕೊಂಡು ಶಾಖೆಗಳಲ್ಲಿ ಏನು ಸಂಬಂಧಪಟ್ಟಂಥ ಚಟುವಟಿಕೆಗಳು, ಮಕ್ಕಳಿಗೆ ಆಟ ಪಾಠ ಚಟುವಟಿಕೆಗಳನ್ನ ಹೇಳ್ಕೊಡ್ತಕ್ಕಂಥ ನೋಂದಣಿ ಮಾಡೋ ಅವಶ್ಯಕತೆ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನೇನು ಅಂದ್ಕೊಂಡೆ, ನಾವೇನೋ ಒಂದು ತುಂಬಾ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಿದೀವಿ ಅಂತ ಹೇಳಿದಾಗ ಒಂದು ಹೆಮ್ಮೆಯಿಂದ ರಿಜಿಸ್ಟರ್ ಆದ್ರೆ ಇನ್ನೂ ಖುಷಿ ಅಲ್ವಾ ಸರ್? ಖುಷಿಗೋಸ್ಕರ ರಿಜಿಸ್ಟರ್ ಮಾಡತಕ್ಕಂಥದ್ದಲ್ಲ, ರಿಜಿಸ್ಟರ್ ಮಾಡ್ಕೊಂಡಾಗ ಇನ್ನು ಅದಕ್ಕೆ ಅಳುಕೆ ಯಾಕೆ? ನೀವು ಅಲ್ಲ ಸರ್, ಸಮಾಜ ಸೇವೆನೇ ಮಾಡಿ, ಸಂಸ್ಕಾರ ಕೊಡುವಂತ ಕೆಲಸನೇ ಮಾಡಿ. ಯಾರು ಮಾಡ್ತಾ ಇಲ್ಲ, ಅಲ್ಲಿಂದ ಬರೋರು ಎಲ್ಲರೂ ಕೂಡ ಸಂಸ್ಕಾರಹೀನರು ಅಂತ ಹೇಳ್ತಾ ಇಲ್ಲ. ಹೇಳಿ ಸರ್. ಹಿಂಗಿರುವಾಗ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡೋರಿಗೆ ನೋಂದಣಿ ಮಾಡ್ಕೊಳ್ಳೋಕೆ ಭಯ ಯಾಕೆ ಅನ್ನೋ ಸಾಮಾನ್ಯ ಪ್ರಶ್ನೆ ಬರುತ್ತೆ ಸರ್. ನಾನು ಬೋರ್ಡ್ ಹಾಕೊಂಡೇನೆ, ಬೋರ್ಡಿನ ಕೆಳಗಡೆನೆ ಜನ ಮೆಚ್ಚತಕ್ಕಂಥ ಕೆಲಸ ಮಾಡಬೇಕು. ಅವ್ರೇನು ನೋಂದಣಿ ಮಾಡ್ಕೊಂಡಿದ್ರೆ ಅಂತಾರೆ, ಎಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ನೋಡಿ, ದಾರಿ ತಪ್ಪಿಸಬೇಡಿ ದಯವಿಟ್ಟು. ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು. ನೋಡಿ ನೋಡಿ ಹಾರ್ದಿಕ್ ಸರ್, ಒಂದ್ ಸೆಕೆಂಡ್ ಸರ್, ಅವ್ರೇನ್ ಹೇಳಿದ್ರು, ಒಂದ್ ನಿಮಿಷ ಪ್ರಶ್ನೆನ ಅಪೋಲ ಮಾಡ್ಕೊಳ್ಳೋದು ಬೇಡ. ಆಯ್ತು ಸರ್, ಕೂಲಾಗಿ ಹೋಗೋಣ. ನೀವು ಯಾವ ವಿಚಾರಕ್ಕೆ ಹೇಳಿದ್ರಿ, ಎಲ್ಲಿ ಮಾಡಬೇಕು ಅಲ್ಲಿ ಮಾಡ್ತೀವಿ ಅಂತ ಅರ್ಥ ಏನು? ಹೇಳ್ತೇನೆ ನೋಡಿ. ಒಂದ್ ಸೆಕೆಂಡ್. ಹಣಕಾಸಿನ ವ್ಯವಹಾರ ನಡೀತಾ ಇರತಕ್ಕಂಥದ್ದು ಸರ್ಕಾರಕ್ಕೆ ಲೆಕ್ಕ ಕೊಡಬೇಕು, ಏನಾಗಬೇಕು, ಆ ಆಸ್ತಿ ವಿಚಾರ ಇರ್ಬೋದು, ಮತ್ತೊಂದಿರಬೇಕು. ಲೆಕ್ಕ ಕೊಡ್ತಕ್ಕಂಥದ್ದಕ್ಕೆ ಎಲ್ಲಿ ಮಾಡಬೇಕು ಲೆಕ್ಕ ಅಂಶಗಳನ್ನ ಕೊಟ್ಟಿದ್ದಾರೆ, ಅಂಕಿಅಂಶಗಳು. ರುದ್ರದೇವ್ರೆ, ಈಗ ಈಗ ಒಂದು ಸಂಸ್ಥೆ ಈಗ ಎಲ್ಲಿ ಕೊಡ್ಬೇಕು, ಯಾವ ಸಂಸ್ಥೆ ಅಂತ ಬರ್ಬೇಕಲ್ಲ ಸರ್? ಯಾವ ಸಂಸ್ಥೆಯಿಂದ ಅಂತ ಬರ್ಬೇಕಾದ್ರೆ ಒಂದು ನೋಂದಣಿ ಇರ್ಬೇಕಲ್ಲ ಸರ್? ಮತ್ತೆ ತಿರ್ಗಾ ಟರ್ನ್ ಬರ್ತಾ ಇದೆ ಪ್ರಶ್ನೆ. ನೋಂದಣಿ ಮಾಡ್ಕೊಂಡು ನಾನು ಹೇಳ್ತಾ ಇರೋದು ಶಾಖಾ ನಡಿಲಿಕ್ಕೆ ನೋಂದಣಿ ಮಾಡಬೇಕು ಅನ್ನತಕ್ಕಂಥದ್ದು ಪ್ರಶ್ನೆ ಇಲ್ಲ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಶಾಖೆ ಬಗ್ಗೆ ಹಣಕಾಸಿನ ವಿಚಾರ ಬಂದಾಗ ಸಂಘ ಎಲ್ಲಿ ಲೆಕ್ಕ ಕೊಡ್ಬೇಕು ಅಲ್ಲಿ ಕೊಡ್ತಾ ಬಂದಿದೆ. ಅದು ಎಲ್ಲಿ ಕೊಟ್ಟಿದೆ ಅಂತ ನಮ್ಗೆ ಸ್ವಲ್ಪ ಗೊತ್ತಿಲ್ಲ ಸರ್. ರುದ್ರದೇವ್ರೆ, ಇಲ್ಲಿ ಯಾರು ಕೂಡ ನಿಮ್ಗೇನೋ ಏನೋ ವ್ಯಂಗ್ಯ ಮಾಡ್ಬೇಕು, ಸರ್ಕಾಸ್ಟಿಕ್ ಆಗಿ ಕೇಳ್ತಾ ಇಲ್ಲ. ಹೌದಾ, ನಮ್ಗೆ ಗೊತ್ತಿಲ್ಲ ಅದು. ಅದಕ್ಕೋಸ್ಕರ ದೊಡ್ಡ ಮಟ್ಟದಲ್ಲಿ ನಿಗಿ ಕೆಂಡದಂತೆ ಆಗ್ತಾ ಇರೋದು. ಎಲ್ಲಿ ಏನ್ ಆಗ್ತದೆ ಸರ್? ಎಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ಸರ್? ನೀವು ಹೊಸ ಟಾಪಿಕ್ ಹೇಳಿದ್ರೆ ನಂಗೆ ಹೊಸ ಟಾಪಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕೇಳ್ತಾ ಇದ್ರಿ ಹಣ ಕೋಟಿ ರೂಪಾಯಿ ಬರ್ತಾ ಇದೆ ಸರ್. ಒಂದ್ ಸೆಕೆಂಡ್, ಇಲ್ಲಿ ಚರ್ಚೆ ಬಂತು. ದುಡ್ಡು ಬರ್ತಾ ಇರತಕ್ಕಂಥದ್ದು ಲೆಕ್ಕ ಕೊಡ್ತಾ ಇಲ್ಲ, ಲೆಕ್ಕ ಕೊಡ್ತಾ ಇಲ್ಲ ಅನ್ನೋ ಉದ್ದೇಶ ಇರೋದ್ರಿಂದ ಲೆಕ್ಕ ಕೊಡದೆ ಕಣ್ಣಿಗೆ ಮಣ್ಣೆರ್ಚಿ ಕೆಲಸ ಮಾಡತಕ್ಕಂಥ ಚಟುವಟಿಕೆಗಳು ಯಾವುದರಲ್ಲೂ ಸಂಘ ಭಾಗಿಯಾಗುವುದಿಲ್ಲ.
ಸಂಬಂಧಪಟ್ಟಂತ ಆರ್ಥಿಕ ವ್ಯವಸ್ಥೆಯನ್ನು ಯಾವ ಲೆಕ್ಕಾಚಾರದಲ್ಲಿ ಸಂಘ ಸಂಸ್ಥೆಯ ಪ್ರಮುಖರು ಕೊಡಬೇಕು ಕೊಡ್ತಾ ಬಂದಿದ್ದಾರೆ. ಬಟ್ ಎಲ್ಲಿ ಅನ್ನೋದನ್ನ ನಾನು ತಿಳಿದು ಮಾತಾಡ್ತೇನೆ, ನನಗೆ ಅಂಶಗಳಿಲ್ಲದೆ ಇರೋದ್ರಿಂದ ತಿಳಿದು ಮಾತಾಡ್ತೇನೆ. ತಿಳಿದ ಮೇಲೆ ಇದನ್ನು ಮಾತಾಡಿ ಸರ್, ಅಲ್ಲಿವರೆಗೂ ಬೇಡ. ಇಲ್ಲಿವರೆಗೂ ಯಾವ ಲೆಕ್ಕವನ್ನು ಎಲ್ಲಿ ಕೊಟ್ಟರು? ಈಗ ಪ್ರಿಯಾಂಕಾ ಖರ್ಗೆ ಅವರು ಕೇಳ್ತಾ ಇರೋದು ಒಂದೇ ಮಾತು, ನನಗೆ ಪೇಪರ್ಸ್ ಕೊಡಿ, ನನಗೆ ದಾಖಲೆ. ಅವರು ಒಂದು ಇಲಾಖೆ ನಿಭಾಯಿಸ್ತಾ ಇದ್ದಾರೆ, ಅದನ್ನೇ ಕೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಪ್ರಶ್ನೆಗಳಿದಾವೆ ಸರ್, ಅವ್ರು ಮಾಡ್ಬೇಕು, ಇದೇ ಮೊದಲ ಅದು ಬೇರೆ. ಆದ್ರೆ ನಾವು ನಮ್ಮ ತಪ್ಪನ್ನ ಸರಿ ಮಾಡಿಕೊಳ್ಳದೆ ನಾವು ಬೇರೆಯವ್ರಿಗೆ ಪ್ರಶ್ನೆ ಮಾಡೋದು ಹೆಂಗೆ ಅನ್ನೋದು ನನ್ನ ಪ್ರಶ್ನೆ. ಈಗ ಇಲ್ಲಿ ಕೇಳ್ತಾ ಇದ್ದಾರೆ, ಇದಕ್ಕೆ ಸಮರ್ಥವಾಗಿ ಯಾರು ಉತ್ತರ ಕೊಡ್ತಾ ಇದ್ದಾರೆ ಅಂತ ಅನಿಸಿಲ್ಲ. ಹೇಳಿ ಸರ್, ಈ ನೋಂದಣಿಗೆ ಸಂಬಂಧಪಟ್ಟ ಹಾಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದ್ರೆ ಹೌದಾ, ಆಯ್ತು ಬಿಡಿ. ನೋಡಿ ಸರ್, ಅದು ಕಾನೂನು ಸಮರ ಅಂದ್ರೆ ಏನಿರ್ಬೇಕು, ಜನರಿಗೆ ತಪ್ಪಾಭಿಪ್ರಾಯ ಹೋಗ್ಬಾರ್ದು ಅನ್ನೋದು. ಬರೀ ನೀವು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅಷ್ಟೇ ಅಲ್ಲ ಉತ್ತರ ಕೊಡ್ಬೇಕಾಗಿರೋದು, ಸಾರ್ವಜನಿಕರಿಗೆ, ಈ ಪ್ರಜೆಗಳಿಗೆ ಉತ್ತರ ಕೊಡ್ತಾ ಇದ್ದೀರಾ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋಣ ಸರ್. ಯಾಕೆ ನೀವು ಪ್ರಿಯಾಂಕ್ ಖರ್ಗೆನೇ ಭೂತ ಕನ್ನಡಿತರ, ಅವ್ರು ಮುಂಚೆ ಟ್ರ್ಯಾಕ್ ರೆಕಾರ್ಡ್ ಅಲ್ಲಿ ಬಹಳಷ್ಟು ಟೀಕೆ ಟಿಪ್ಪಣಿ ಮಾಡಿರ್ಬೋದು. ಹಾಗಾಗಿ ಅದನ್ನ ಬದಿಗೊತ್ತಿ ನಾವು ಇವತ್ತು ಸಾಮಾನ್ಯವಾಗಿ ಸರಳವಾಗಿ ಕೇಳೋಣ. ಎಸ್, ಡು ಯು ವಾಂಟ್ ಟು ಆಸ್ಕ್ ಹಿಮ್ ಎನಿಥಿಂಗ್? ಸರ್, ಇವಾಗ ಅವರು ಹಿರಿಯರಿದ್ದಾರೆ, ಬಹಳ ನೀಟಾಗಿ ಅವರು ಒಪ್ಕೊಂಡ್ರು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು ಅವ್ರು ಒಪ್ಕೊಂಡಿದ್ದಕ್ಕೆ ನಾನು ಅವ್ರಿಗೆ ಗೌರವಿಸ್ತೀನಿ. ಇದು ಗೊತ್ತಿಲ್ಲ ಅನ್ನುವಂಥ ವಿಚಾರನೇ ಈ ತರ್ಕಗಳಿಗೆ, ಪ್ರಶ್ನೆಗಳಿಗೆ. ಸರ್, ಈಗ ಒಂದು ಮಗು ಹುಟ್ಟುತ್ತದೆ ಸರ್, ಆ ಹುಟ್ಟಿರೋ ಮಗುಗೆ ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು ಅಂತ ಹೇಳಿ ಒಂದು ಬರ್ತ್ ಸರ್ಟಿಫಿಕೇಟು, ಇಂಥ ದಿನ ಹುಟ್ಟಿದಿ ಅಂತೇಳಿ ಬರ್ತ್ ಸರ್ಟಿಫಿಕೇಟ್ ಹುಟ್ಟ ಮಗುವಿಂದ ಆಗ್ತದೆ ಸರ್. ಶಾಲೆಗೆ ಹೋದ ತಕ್ಷಣ ಆ ಶಾಲೆಗೆ ಅವನ್ನ ರಿಜಿಸ್ಟ್ರೇಷನ್ ಆಗ್ತದೆ ಸರ್. ಇವರೇನೋ ಹಿಂದೂ ಧರ್ಮದ ರಿಜಿಸ್ಟ್ರೇಷನ್ ಅಂತ ಕೇಳ್ತಾ ಇದ್ರು. ನಾಳೆ ಮೋಹನ್ ಭಾಗವತ್ ಅವರು ಎಲ್ಲೇ ಮೀರಿ, ಯಾಕೆಂದ್ರೆ ಒಂದು ಧರ್ಮದ ಬಗ್ಗೆ ಅವ್ರಿಗೆ ಮಾತನಾಡೋಕೆ ಅಧಿಕಾರ ಕೊಟ್ಟವ್ರು ಯಾರು ಗೊತ್ತಿಲ್ಲ, ರಾಮ ಸೀತೆ ಮದುವೆ ಸರ್ಟಿಫಿಕೇಟ್ ಅಂತ ಕೇಳ್ಬೋದೇನೋ ಮೋಹನ್ ಭಾಗವತ್ ಅವರು, ಅಥವಾ ಯೇಸು ಕ್ರಿಸ್ತ ಅವ್ರ ಬರ್ತ್ ಸರ್ಟಿಫಿಕೇಟ್ ಕೇಳ್ಬೋದು, ಪ್ರವಾದಿಯವ್ರ ಬರ್ತ್ ಸರ್ಟಿಫಿಕೇಟ್ ಕೇಳ್ಬೋದು. ನಾಲಿಗೆ ಹರಿಬಿಟ್ಟಿದ್ದಾರೆ ಅವರು ನಮ್ಮ ಧರ್ಮದ ಮೇಲೆ. ಇವತ್ತು ಒಂದು ಹುಡುಗ ಸರ್, ಒಂದು ಶಾಲೆ ನಮ್ಮ ಧರ್ಮದ ಮೇಲೆ ಹರಿಬಿಟ್ಟಿದ್ದಾರೆ ಅಂತ ಹೆಂಗೆ ಹೇಳ್ತಾ ಇದ್ದೀರಾ ಸರ್? ಈ ಧರ್ಮದ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತಂದ್ರೆ ದುರಂಕಾರದ ಪರಮಾವಧಿ. ನನ್ನ ಧರ್ಮದ ಮೂಲ ಕೇಳೋದಕ್ಕೆ ಅವ್ರು ಯಾವ ಅಧಿಕಾರ ಇಲ್ಲ. ನನ್ನ ಧರ್ಮದ ಮುಖಂಡರಾಗೋದಕ್ಕೆ ಯಾವನಿಗೂ ನಾವು ಗುತ್ತಿಗೆ ಕೊಟ್ಟಿಲ್ಲ. ನನ್ನ ಧರ್ಮಕ್ಕೆ ಆಯ್ತು, ನಾಳೆ ಕ್ರೈಸ್ತ ಕಾರ್ಯಕರ್ತ ಅಂತ ಬರ್ತಾನೆ, ಇನ್ನೊಬ್ಬ ಮುಸ್ಲಿಂ ಕಾರ್ಯಕರ್ತ, ಎಲ್ಲರೂ ಇದಾರೇನ್ರಿ? ಇದೇ ಒಂಥರ ಹಾಸ್ಯಾಸ್ಪದ. ನಮ್ಮ ಧರ್ಮ ಪಾಯಿಂಟ್ ಅಲ್ಲ.